ಹಾಯ್ ಫ್ಯಾಮಿಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಸಾಗರ್. ನಾನು ನಿಮಗೆ ದೇವರ ವಚನ ಹೇಳಲು ಬಯಸುತ್ತೇನೆ. ಇವತ್ತಿನ ವಚನ ಏನೆಂದರೆ, ಪ್ರಾರ್ಥನೆಯ ಜೀವನ ಶೈಲಿ ನಾವು ರಚಿಸೋಣ. ಪ್ರಾರ್ಥನೆಯ ಜೀವನ ಶೈಲಿ ನಾವು ರಚಿಸೋಣ. ಜೀವನ ಶೈಲಿ ಅಂದರೆ ಏನು? ನಾವು ಪ್ರಾರ್ಥನೆಯಲ್ಲಿ ಪ್ರತಿದಿನ ದೇವರ ಜೊತೆಗೆ ಮಾತನಾಡಲು ನಾವು ಬಯಸೋಣ. ನಾವು ಈ ದಿನಗಳಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ, ನಾವು ದೇವರ ಜೊತೆಗೆ ಮಾತನಾಡುವುದು ಕಡಿಮೆ ಆಗಿದೆ, ನಾವು ಜನರ ಜೊತೆಗೆ ಮಾತನಾಡುವುದು ಬಹಳ ಜಾಸ್ತಿ ಆಗಿದೆ. ಅದಕ್ಕಾಗಿ ದೇವರೊಂದಿಗೆ ನಾವು ಮಾತನಾಡಲಿಕ್ಕೆ ಪ್ರಾರಂಭಿಸೋಣ. ಜನರ ಜೊತೆಗೆ ನಾವು ಮಾತನಾಡುವುದು ನಿಲ್ಲಿಸೋಣ. ಪ್ರಿಯರೇ, ದೇವರ ಜೊತೆಗೆ ನಾವು ಯಾವಾಗ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೇವೋ, ನಮ್ಮ ಕಷ್ಟಗಳು, ನಮ್ಮ ದುಃಖಗಳು ನಾವು ಯಾವಾಗ ದೇವರ ಜೊತೆಗೆ ಹಂಚಿಕೊಳ್ಳುತ್ತೇವೋ, ನಮ್ಮ ದೇವರು ನಮ್ಮ ಕಷ್ಟಗಳಿಂದ ನಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ನಾವು ಹೇಳುತ್ತೇವೆ, ಓ ಪಾಸ್ಟ್ರೇ, ನಾವು ಈ ಕಷ್ಟದಿಂದ ಹೋಗ್ತಾ ಇದ್ದೇವೆ, ಈ ಕಷ್ಟದಿಂದ ನಾನು ಹೋಗ್ತಾ ಇದ್ದೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಾವು ಜನರಿಗೆ ಹೇಳ್ತಾ ಇದ್ದೇವೆ ನಮ್ಮ ಕಷ್ಟ, ಆದರೆ ನಮ್ಮ ದೇವರಿಗೆ ನಮ್ಮ ಕಷ್ಟಗಳು ನಾವು ಹೇಳ್ತಾ ಇಲ್ಲ. ನಾವು ಯಾವಾಗ ನಾವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಓದುತ್ತೇವೋ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಹೋಗಿ ಅಡವಿಯ ಸ್ಥಳಕ್ಕೆ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯಾರು? ಯೇಸು ಸ್ವಾಮಿ ಮುಂಜಾನೆ ಎದ್ದು ಮೊಬ್ಬಿರುವಾಗಲೇ ಅವನು ಅಡವಿಗೆ ಹೋಗಿ ಅವನು ದೇವರೊಂದಿಗೆ ಮಾತನಾಡುತ್ತಿದ್ದನು. ಯಾಕೆ ಅವನು ದೇವರೊಂದಿಗೆ ಮಾತನಾಡುತ್ತಿದ್ದನು? ಯಾಕೆ ಅಂದರೆ, ಅವನು ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದ. ಆ ಮನುಷ್ಯನಾಗಿ ಅವನು ಈ ಭೂಮಿಗೆ ಬಂದಿದ್ದು ಮತ್ತು ಅವನು ದೇವರ ಜೊತೆಗೆ ಮಾತನಾಡಲಿಕ್ಕೆ ನಮಗೆ ಒಂದು ಉದಾಹರಣೆಯಾಗಿ ತೋರಿಸಿದ್ದಾನೆ. ಅವನ ಕಷ್ಟ, ದುಃಖ, ಅವನ ಸಂತೋಷ ದೇವರ ಕಡೆಗೆ ಹಂಚಿಕೊಳ್ಳುತ್ತಿದ್ದನು. ಹಾಗೆ ನಾವು ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ಬನ್ನಿ ನಾವು ದೇವರ ಜೊತೆಗೆ ಹಂಚಿಕೊಳ್ಳೋಣ. ಯಾವಾಗ ನಾವು ದೇವರ ಜೊತೆಗೆ ಹಂಚಿಕೊಳ್ಳುತ್ತೇವೋ, ದೇವರು ನಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಆ ಸಮಸ್ಯೆಯಿಂದ ದೇವರು ನಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಅದಕ್ಕಾಗಿ ಒಂದು ಒಳ್ಳೆಯ ಯೋಜನೆ ನಾವು ಹೇಳಕ್ಕೆ ಇಷ್ಟಪಡುತ್ತೇವೆ. ನೀವು ಒಂದು ನಿರ್ದಿಷ್ಟವಾದ ಸ್ಥಳ ದೇವರಿಗಾಗಿ ಆಯ್ಕೆ ಮಾಡಿಕೊಳ್ಳಿರಿ. ನಿರ್ದಿಷ್ಟವಾದ ಸಮಯ ದೇವರಿಗಾಗಿ ಆಯ್ಕೆ ಮಾಡಿಕೊಳ್ಳಿರಿ. ನಿರ್ದಿಷ್ಟವಾದ ಸಮಯ, ನಿರ್ದಿಷ್ಟವಾದ ಸ್ಥಳ ನೀವು ದೇವರಿಗಾಗಿ ಆಯ್ಕೆ ಮಾಡಿಕೊಳ್ಳಿರಿ. ಆ ಸ್ಥಳದಲ್ಲಿ ಹೋಗಿ ದೇವರ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿ. ಆ ಸಮಯದಲ್ಲಿ ದೇವರ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿ. ಪ್ರತಿದಿನ ಆ ಸ್ಥಳಕ್ಕೆ ಹೋಗಿ, ಆ ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಿ ದೇವರ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿರಿ. ಮತ್ತೊಂದು, ಯಾವಾಗ ನೀವು ದೇವರ ಜೊತೆಗೆ ಮಾತನಾಡಲಿಕ್ಕೆ ಹೋಗುತ್ತೀರೋ ಆವಾಗ ಯೋಜನೆ ಇಟ್ಟುಕೊಂಡು ದೇವರ ಜೊತೆಗೆ ಮಾತನಾಡಲಿಕ್ಕೆ ಹೋಗಿ. ಒಂದು ಪ್ಲ್ಯಾನ್ ಇರಲಿ. ಏನು ದೇವರ ಜೊತೆಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀರಿ, ಇವತ್ತು ಯಾವ ಸಮಸ್ಯೆ ನೀವು ದೇವರ ಜೊತೆಗೆ ಹೇಳೋಕ್ಕೆ ಹೋಗ್ತಾ ಇದ್ದೀರಿ, ಯಾವ ಒಂದು ಸಂತೋಷ ವಿಷಯ ದೇವರ ಜೊತೆಗೆ ಹೇಳೋಕ್ಕೆ ಇಷ್ಟಪಡುತ್ತೀರಿ, ಆ ಒಂದು ಯೋಜನೆ ಇಟ್ಟುಕೊಂಡು ದೇವರ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿರಿ. ಒಂದು ನಿರ್ದಿಷ್ಟವಾದ ಸ್ಥಳ, ಒಂದು ನಿರ್ದಿಷ್ಟವಾದ ಸಮಯ ದೇವರಿಗಾಗಿ ಪ್ರತಿದಿನ ದೇವರಿಗಾಗಿ ಕೊಡಿರಿ. ಯಾವಾಗ ನಾವು ದೇವರ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೇವೋ ಆವಾಗ ನಮ್ಮ ಸಮಸ್ಯೆಗಳು, ನಮ್ಮ ದುಃಖಗಳು ದೇವರು ನಮ್ಮ ಜೀವಿತದಿಂದ ಅಳಿಸಿ ಬಿಡುವನು. ಅದಕ್ಕಾಗಿ ನಾನು ಹೇಳಿದೆ, ಪ್ರಾರ್ಥನೆ ಜೀವ ಶೈಲಿ ನಾವು ರಚಿಸೋಣ. ಯಾವಾಗ ನಾವು ಪ್ರಾರ್ಥನೆ ಜೀವ ಶೈಲಿ ರಚಿಸ್ತೇವೋ ಆವಾಗ ದೇವರು ನಮ್ಮ ಜೊತೆಗೆ ಬಹಳ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ. ನಾವು ದೇವರ ಜೊತೆಗೆ ಸಂಬಂಧವನ್ನು ಬೆಳೆಸುತ್ತೇವೆ. ಅದಕ್ಕಾಗಿ ಈ ವಚನ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಬನ್ನಿ ನಾವು ದೇವರ ಜೊತೆಗೆ ಸಮಯವನ್ನು ಕಳೆಯೋಣ. ಬನ್ನಿ ನಾವು ಪ್ರತಿದಿನ ದೇವರ ಜೊತೆಗೆ ಮಾತನಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಿರಲಿ. ಈ ವಚನ ಕೇಳಿದ ಕೃಪೆಗಾಗಿ ನಿಮಗೆ ಸ್ತೋತ್ರಗಳು. ಈ ವಚನ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡುತ್ತೆ. ಬನ್ನಿ ನಾವು ದೇವರ ಜೊತೆಗೆ ಮಾತನಾಡೋಣ. ಪ್ರತಿದಿನ ಪ್ರತಿ ಸಮಯ ನಾವು ದೇವರಿಗೆ ಕೊಡೋಣ. ದೇವರ ವಚನ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್.